ಕಾರಣಕ್ಕೋಸ್ಕರ ಇವತ್ತು ದೇಶಕ್ಕೆ ಪ್ರಬುದ್ಧ ರಾಜಕಾರಣಿ ಮತ್ತು ಸಮರ್ಥ ನಾಯಕತ್ವ ಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ನಾವೆಲ್ಲರೂ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾಯಿದ್ದೀವಿ. ಪ್ರಜೆಗಳಿಂದ ಮತದಾರರಿಂದ ಉತ್ತಮ ನಿರೀಕ್ಷೆ ನಮಗೆ ವ್ಯಕ್ತವಾಗಿದೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದಂಥ ಗೋಪಾಲಯ್ಯನವರ ಜನಪ್ರಿಯ ಕಾರ್ಯಕ್ರಮಗಳು ಮತ್ತು ಜನಪ್ರಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಬಾರಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯವರು ಒಂದು 3 ಲಕ್ಷ ಅಂತರಗಳ ಮತದಿಂದ ಜಯಶೀಲರಾಗಿ ಇವತ್ತು ಲೋಕಸಭೆಗೆ ಆಯ್ಕೆ ಆಗ್ತಾರೆ ಅಂತ ವಿಶ್ವಾಸನ ನಾನು ವ್ಯಕ್ತಪಡಿಸ್ತೀನಿ. ಸರ್, ನಿಮ್ಮ ವಾರ್ಡಿಂದ ಎಷ್ಟು ಲೀಡ್ ಕೊಡ್ಬೋದು ಸರ್? ನಾವು ನಮ್ಮ ವಾರ್ಡಿಂದ ನಮ್ಮ ಋಷಭಾವತಿ ವಾರ್ಡ್ದಿಂದ 20ರಿಂದ 22 ಸಾವಿರ ಲೀಡನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು 80,000 ಲೀಡ್ ಕೊಡ್ತೀವಿ ಅಂದ್ಬಿಟ್ಟು ನಮ್ಮೆಲ್ಲ ಮಹಾಲಕ್ಷ್ಮಿ ಜನತೆ ಪರವಾಗಿ ನಾವು ಇವರು ಅಂತ ನಾನು ಹೇಳಲ್ಲ. ಅವರು ಬದಲಿಗೆ ಕನ್ನಡಿಗರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಅದು ಈಗ ಸುಮ್ಮನೆ ನಮ್ಮ ವಿರೋಧಿಗಳು ಆ ಥರ ಆಪಾದನೆ ಮಾಡ್ತಾಯಿದ್ದಾರೆ. ಆದರೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಕೋಲಾರದ ಕಡೆ ಇರೋ ನಾವು ಯಾವ ರೀತಿ ಅಪಪ್ರಚಾರ ಮಾಡ್ತಾಯಿಲ್ಲ. ಅಭಿವೃದ್ಧಿಗೋಸ್ಕರ ದೇಶಕ್ಕೋಸ್ಕರ ಇವತ್ತು ನಾವು ಮೋದಿಯವರ ನೇತೃತ್ವದಲ್ಲಿ ನಾವು ಮತ ಕೇಳ್ತಾ ಇದ್ದೀವಿ.